ಬಂದೇ ಇರ್ಲಿಲ್ಲ. ಈ ಹಾಳಾದ ಮಳೆ ಎಲ್ಲಾನು ಹಾಳು ಮಾಡ್ಬಿಡ್ತು. 2,000 ಜನಕ್ಕೆ ಅಡ್ಗೆ ಮಾಡಿಸಿದ್ದೆ, ಬರೀ 500 ಜನ ಮಾತ್ರ ಊಟ ಮಾಡಿದ್ರು. ಮಿಕ್ಕಿದ ಊಟ ಎಲ್ಲ ವೇಸ್ಟ್ ಆಯ್ತು ರಾಜೇಂದ್ರ. ಹಾಗಾದ್ರೆ ಉಳಿದ ಊಟನೆಲ್ಲ ಏನ್ ಮಾಡ್ತೀರಾ? ಏನ್ ಮಾಡೋದು, ಫೋನ್ ಮಾಡಿದೀನಿ, ಕಾರ್ಪೊರೇಷನ್ ವ್ಯಾನ್ ಬಂದು ಎಲ್ಲಾನು ತುಂಬ್ಕೊಂಡೋಗುತ್ತೆ. ಅಂದ್ರೆ ಅಷ್ಟೊಂದು ಊಟ ಕಸದ ರಾಶಿ ಸೇರುತ್ತಾ? ಹೌದು ರಾಜೇಂದ್ರ. ಅಷ್ಟೊಂದು ಊಟನ ಕಸದ್ ಸುರಿಯೋ ಬದಲು ಯಾರಾದ್ರೂ ಬಡವರಿಗೆ ಕೊಡ್ಬೋದಿತ್ತಲ್ಲ ಸರ್? ಹೇ, ನೀನ್ ಚೆನ್ನಾಗಿ ಹೇಳ್ದೆ ರಾಜೇಂದ್ರ. ಈಗ ನಾವು ಹುಡ್ಕೊಂಡ ನಾನು ಎಲ್ಲಿಗಂತ ಹೋಗ್ಲಿ, ನನಗೂ ಮಾಡಕ್ ಬೇಜಾನ್ ಕೆಲ್ಸಗಳಿರ್ತವೆ. ಲೇ ರಮೇಶ, ಆ ಮಿಕ್ಕಿದ ರೇಷನ್ಗಳನ್ನೆಲ್ಲ ಆಟೋಗೆ ಲೋಡ್ ಮಾಡ್ಬಿಟ್ರು. ಸ್ವಾಮಿ, ತಿನ್ನಕ್ಕೇನಾದ್ರು ಕೊಡಿ ಸ್ವಾಮಿ. ಹೋಗಮ್ಮ ಆಚೆ, ಬಂದ್ಬಿಡ್ತಾರೆ ತಲೆ ತಿನ್ನಕ್ಕೆ. प्रेक्षकांनी टाळ्या वाजवून मुलांना प्रतिसाद द्यायचा आहे. जोरात टाळ्या. ಅಲ್ಲಿ ನೋಡ್ದ ಶ್ವೇತಾ, ಒಂದ್ ಕಡೆ ಸಾವಿರಾರು ಜನ ತಿನ್ನೋ ಅನ್ನ ಕಸ ತೊಟ್ಟಿ ಪಾಲಾಗ್ತಿದೆ, ಮತ್ತೊಂದ್ ಕಡೆ ತಿನ್ನೋಕ್ ಅನ್ನ ಇಲ್ದೆ ಜನ ಹಸುವಿನಿಂದ ಒದ್ದಾಡ್ತಿದ್ದಾರೆ. ನಮ್ ದೇಶದ ಹಣೆ ಬರನೇ ಇಷ್ಟು ರೀ. ಇದು ನೆನ್ನೆ ಮೊನ್ನೆ ಕಥೆ ಅಲ್ವಲ್ಲ. ಈ ತರ ಫಂಕ್ಷನ್ಗಳಲ್ಲಿ ಉಳಿಯೋಂತ ಊಟ ವೇಸ್ಟ್ ಆಗೋ ಬದಲು ಈ ತರ ಅನ್ನ ಇಲ್ದೆ ಪರದಾಡ್ತಿರೋ ಜನಗಳಿಗೆ ಸಿಕ್ಕ್ರೆ ಎಷ್ಟು ಜನಗಳ ಹಸುವಿನಿ ಗೊತ್ತಲ್ವಾ ರೀ? ನೀವ್ ಹೇಳೋ ಮಾತು ಕೇಳಕ್ ಚಂದ, ಆದ್ರೆ ಅದನ್ನ ಮಾಡೋರು ಯಾರು? ಟೈಮ್ ಆಯ್ತು, ನಡೀರಿ ಮನೆಗೆ ಹೋಗೋಣ. ನೀನ್ ಮನೆಗೆ ಹೋಗಿರು, ನನ್ಗೊಂದ್ ಸ್ವಲ್ಪ ಕೆಲ್ಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಸರಿ ಸರಿ, ಮತ್ತೆ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಮಾತಾಡ್ತಾ ಕುತ್ಕೋಬೇಡಿ, ಬೇಗ ಮನೆಗ್ ಬನ್ನಿ. ಆಯ್ತಮ್ಮ, ಆಯ್ತು. ರಾಜೇಂದ್ರ, ಏನೋ ಇಷ್ಟು ದಿವಸ ಕಾಣಿಸ್ಲಿಲ್ಲ, ಯಾಕೋ ಬೇಜಾರಲ್ಲಿದೆಯಾ? ನಿಮ್ ಮನೇಲಿ ಏನಾದ್ರು ಗಲಾಟೆ ಆಯ್ತಾ? ಹಂಗೇನಿಲ್ಲ ಕಣೋ, ಇವತ್ತೊಂದು ಮದ್ವೆಗೆ ಹೋಗಿದ್ದೆ, ಅಲ್ಲಿ ಉಳಿದಿರೋ ಊಟನ ತಗೊಂಡು ಹೋಗಿ ಕಸ ತೊಟ್ಟಿಗೆ ಸುರಿದ್ಬಿಟ್ರು. ಅದನ್ನ ನೋಡ್ ಬಹಳ ಬೇಜಾರಾಯ್ತು. ಮಿಕ್ಕಿರೋ ಊಟನ ಕಸ ತೊಟ್ಟಿಗೆ ಎಸದೆ ಮೂಟೆ ಕಟ್ಕೊಂಡು ಮನೆಗೆ ತಗೊಂಡೋಗಾಗುತ್ತೇನೆಯಾ? ಹಾಗಲ್ಲ ಕಣೋ, ಎಷ್ಟೊಂದ್ ಜನ ಒದ್ದಾಡ್ತಿದ್ದಾರೆ. ಆ ಊಟನ ತಗೊಂಡೋಗಿ ಅವ್ರಿಗಾದ್ರೂ ಕೊಡ್ಬೋದಿತ್ತಲ್ಲ. ಏನೋ ನೀನ್ ದಡ್ಡ ತರ ಮಾತಾಡ್ತಾ ಇದೀಯಾ? ಮಿಕ್ಕಿರೋ ಊಟನ ತಲೆ ಮೇಲೆ ಇಟ್ಕೊಂಡು ಹೊಟ್ಟೆಗಿಲ್ದರು ಬನ್ನಿ ಅಂತ ಕೂಗಿ ಕೊಡಕ್ಕಾಗುತ್ತೇನಯ್ಯ? ಬೇರೆಯವ್ರಿಗೆ ಆಗುತ್ತೋ ಇಲ್ವೋ, ಆದ್ರೆ ಆ ಕೆಲ್ಸನ ನಾನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಏನೋ ನೀನ್ ಮಾತಿನ ಅರ್ಥ? ಅದೇ ಕಣೋ, ಈ ಹೋಟ್ಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಚೌಟ್ರಿಗಳಲ್ಲಿ ಉಳಿಯುವಂತ ಊಟನ ಅವಶ್ಯಕತೆ ಇರೋರಿಗೆ ತಗೊಂಡೋಗಿ ಹಂಚೋಣ ಅಂತ. ಅಂದ್ರೆ ಹೋಟ್ಲು ಛತ್ರ ಮುಂದೆ ನಿಂತ್ಕೊಂಡು ಅಮ್ಮ ಅನ್ನ ಕೊಡಿ ಅಂತ ಭಿಕ್ಷೆ ಬಿಡ್ತೀಯನೋ? 4 ಜನದ ಹೊಟ್ಟೆ ತುಂಬತ್ತಂದ್ರೆ ನಾನ್ ಭಿಕ್ಷೆ ಬೇಡಕ್ಕೂ ರೆಡಿ. ನೋಡು, ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಕಣ. ಆಮೇಲೆ ಜನ ನಿನ್ನ ಹುಚ್ಚ ಅಂತಾರೆ. ಏನು ಹೀಗ್ ಮಾತಾಡ್ತಿದ್ಯಾ? ನಮ್ ದೇಶದಲ್ಲಿ ಹೊಟ್ಟೆಗಿಲ್ದೆ ದಿನ ಎಷ್ಟೊಂದ್ ಜನ ಸಾಯ್ತಿದಾರೆ ಅಂತ ಗೊತ್ತಾ? ದಿನಕ್ಕೆ ಎಷ್ಟು ಟನ್ ಊಟ ಕಸ ತೊಟ್ಟಿ ಸೇರ್ತಿದೆ ಅಂತ ಗೊತ್ತೇನೋ? ಅಪ್ಪ, ನೀ ಲಕ್ಷ ಕೊಟ್ಟು ಸಾಕು, ನಿನ್ ಕೈ ಮುಗಿತೀನಿ. ಏನೋ ನಮ್ ಫ್ರೆಂಡ್ ಹಾಳಾಗ್ಬಿಡ್ದಂತ ಬುದ್ಧಿ ಮಾತಾಡ್ದೆ, ನನ್ಗೆ ಇದು ಮಾಡಕ್ ಬರ್ತಾನೆ, ಆದ್ರೆ ಇನ್ನೇನು ಹಾಳಾಗುತ್ತೆ. ಹೋಗ. ಏನಪ್ಪ ಇದು? ಕೆಟ್ಟದ್ದಕ್ಕೆ ಅಂದ್ರೆ ನಾ ಮುಂದು ತಾ ಮುಂದು ಅಂತ ಮುಂದೆ ಬರ್ತಾರೆ, ಆದ್ರೆ 4 ಜನಕ್ಕೆ ಒಳ್ಳೇದ್ ಮಾಡೋಣ ಅಂದ್ರೆ ಒಂದೊಳ್ಳೆ ಮಾತು ಆಡಲ್ಲ ಅಂತಾರಲ್ಲ. ಶ್ವೇತಾ, ಬಂದೇರಿ. ತಗೊಳ್ಳಿ. ಮುಗೀತಾ ಸಾಹೇಬ್ರಿ ಮೀಟಿಂಗು? ಹಾ, ಮುಗೀತು. ಶ್ವೇತಾ, ಏನ್ ಹೇಳಿ? ಅದು 10 ಜನ ದೆಹಲಿಯಿಂದ ಬಂದಿದ್ದಾರೆ. ಇಲ್ಲೇ ನನ್ನ ಫ್ರೆಂಡ್ ಮನೇಲಿ ಉಳ್ಕೊಂಡಿದ್ದಾರೆ. 10 ಜನ ಮೈಸೂರಲ್ಲೇ ಇರ್ತಾರೆ. ಅವ್ರಿಗೆ ರಾತ್ರಿ ಊಟಕ್ಕೆ ಏನಾದ್ರು ಮಾಡ್ಕೊಡ್ತೀಯಾ? ಅವ್ರಿಗೆಲ್ಲ ನಮ್ಮ ಮನೆಗೆ ಬರೋಕೆ ಹೇಳ್ರಿ. ಬೇಡ ಬೇಡ ಕಣೆ, ಒಂದಿನಾದ್ರೆ ಕರಿಬೋದು. 10 ದಿನ ಅಂದ್ರೆ ಅವ್ರಿಗೂ ಬರಕ್ ಸ್ವಲ್ಪ ಮುಜುಗರ ಆಗತ್ತಲ್ವಾ? ಸ್ವಲ್ಪ ಮಾಡ್ಕೊಡ್ತೀಯಾ? ಸರಿ,
ಟೈಮ್ ಕೊಡಿ ಮಾಡ್ಕೊಬರ್ತೀನಿ. ಆಯ್ತು ಬೇಗ ಮಾಡ್ಕೊಂಡ್ ಬಾ. ಹಾ ಸರಿ. ಶ್ವೇತಾ, ಆಯ್ತೇನಮ್ಮ? ಬಂದಿರಿ, ಬೇಗ ಬಾರಮ್ಮ. ಕೊಡು ತಗೊಳ್ಳಿ. ಕೊಟ್ಬಿಟ್ಟು ಬೇಗ ಬನ್ನಿ. ಅವ್ರ ಜೊತೆ ಕತೆ ಹೊಡಿತಾ ಕುತ್ಕೋಬೇಡಿ. ಆಯ್ತಾಯ್ತು. ಈ ರೀತಿ ಹೆಂಡತಿಯ ಬಳಿ ಸುಳ್ಳು ಹೇಳಿ ಪ್ರತಿದಿನ ಮನೆಯಿಂದ ಊಟ ತೆಗೆದುಕೊಂಡು ಹೋಗಿ ಫುಟ್ಪಾತ್ನಲ್ಲಿರುವ ನಿರ್ಗತಿಕರಿಗೆ ಹಂಚುತ್ತಿರುತ್ತಾನೆ. 9 ದಿನಗಳವರೆಗೆ ಈ ವಿಷಯ ಹೆಂಡತಿಗೆ ಗೊತ್ತಾಗೋದಿಲ್ಲ. ಆದರೆ ಒಂದು ದಿನ ಹೆಂಡತಿಗೆ ಪರಿಚಯಸ್ಥರ ಫೋನ್ ಕಾಲೊಂದು ಬರುತ್ತದೆ. ಹಲೋ, ಹೇಗಿದ್ಯೆ? ನಾನ್ ಚೆನ್ನಾಗಿದ್ದೀನಿ. ಏನಮ್ಮ ಶ್ವೇತಾ, ಮನೇಲಿ ಫಂಕ್ಷನ್ ಜೋರಾ? ಫಂಕ್ಷನ್ಗೆ ನಾನ್ ಕರೀಲೇ ಇಲ್ಲ. ಏನು, ನಮ್ಮನೇಲಿ ಫಂಕ್ಷನ್? ಯಾರು ಹೇಳಿದ್ ನಿನ್ಗೆ? ನಮ್ಮನೇಲಿ ಫಂಕ್ಷನ್ ಆಗಿದ್ದು ನನ್ ಕರಿತಾ ಇರ್ಲಿಲ್ವಾ? ಮತ್ತೆ ನಿನ್ ಗಂಡ ಇರ್ವಿನ್ ರೋಡ್ ಅಲ್ಲಿ ಫುಟ್ಪಾತ್ ಅಲ್ಲಿ ಇರೋರು ಊಟ ಹಂಚ್ತಿದ್ರು. ಹೌದಾ? ಈಗ ತಾನೇ ನನ್ ಗಂಡ ಅವ್ರ ಫ್ರೆಂಡ್ ಮನೆಗೆ ಹೋದ್ರು. ನೀನ್ ಬೇರೆ ಯಾರು ನೋಡಿ ಕನ್ಫ್ಯೂಸ್ ಆಗಿದ್ಯಾ ಅನ್ಸುತ್ತೆ. ಬಂದ್ರಾ? ಬನ್ನಿ. ಏನಂದ್ರು ನಿಮ್ ಫ್ರೆಂಡ್ಸು? ಊಟ ಎಲ್ಲ ಚೆನ್ನಾಗಿತ್ತಂತ? ಎಲ್ರಿಗೂ ಊಟ ಸಾಕಾಯ್ತು ತಾನೇ? ಊಟ ಸಕ್ಕದಾಗಿತ್ತಂತೆ. ಲೈಫ್ ಅಲ್ಲಿ ಇದ್ದರೆ ಊಟ ಮಾಡಿಲ್ವಂತೆ. ಬಹಳ ಇಷ್ಟಪಟ್ರಪ್ಪ. ಒಂದೊಗ್ಲು ಬಿಡ್ದಂಗೆ ಎಲ್ಲಾನು ಖಾಲಿ ಮಾಡ್ಬಿಟ್ರು. ತುಂಬಾ ಇಷ್ಟಪಟ್ರು. ಈಗ ತಾನೇ ನನ್ನ ಫ್ರೆಂಡ್ ನನಗೆ ಫೋನ್ ಮಾಡಿದ್ಲು. ಏನಂದ್ಲು? ನೀವ್ ಫುಟ್ಪಾತ್ ಅಲ್ಲಿ ಅವ್ರಿಗೆ ಊಟ ಅನ್ಸ್ತಿದ್ದೀರಾ ಅಂದ್ಲು. ನೀನ್ ಬೇರೆ ಯಾರನ್ನ ನೋಡಿ ಕನ್ಫ್ಯೂಸ್ ಆಗಿದೆ ಅಂತ ಕಾಲ್ ಕಟ್ ಮಾಡಿದೆ. ಶ್ವೇತಾ, ಅದು ನಿನ್ ಫ್ರೆಂಡ್ ಹೇಳಿದ್ ನಿಜ ಶ್ವೇತಾ. ನನ್ನ ಫ್ರೆಂಡ್ಸ್ಗೆ ಅಂತ ಸುಳ್ಳು ಹೇಳಿ ದಿನಾ ನಿನ್ನ ಹತ್ರ ಅಡ್ಗೆ ಮಾಡಿಸ್ಕೊಂಡು ಫುಟ್ಪಾತ್ ಅಲ್ಲಿ ಊಟ ಇಲ್ದೆ ಹಸ್ಕೊಂಡಿರೋರಿಗೆ ಕೊಡ್ತಿದ್ದೆ. ಎಂಥ ಒಳ್ಳೆ ಕೆಲಸ ಮಾಡ್ತಿದ್ರಿ ನೀವು. ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀರಾ ಅನ್ನೋದಾದ್ರೆ 10 ಜನಕ್ಕಲ್ಲ 50 ಜನಕ್ಕೆ ಅಡ್ಗೆ ಮಾಡ್ಕೊಡ್ತೀನಿ. ಶ್ವೇತಾ, ಅದ್ ನೀನ್ ಅನ್ಕೊಂಡ ಸ್ವಲ್ಪ ಅಲ್ಲ, ಇದು ತುಂಬಾ ಕಷ್ಟದ ಕೆಲಸ. ಒಂದೊಂದ್ಸಲ ಬರೀ ನೀರ್ ಕುಳ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಪರವಾಗಿಲ್ಲ ರೀ, ಒಬ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಒಂದೊತ್ತಿನ ಊಟ ತಪ್ಪಿಸಿದ್ರೆ ಏನೂ ಆಗಲ್ಲ. ಹೀಗೆ ಹೆಂಡತಿಯ ಮಾತಿನಿಂದ ಪ್ರೇರಣೆಗೊಂಡ ರಾಜೇಂದ್ರ 2012ರಲ್ಲಿ ಅಕ್ಷಯ ಆಹಾರ ಜೋಳಿಗೆ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿ ಮೈಸೂರಿನಲ್ಲಿರುವ ಚೌಲ್ಟ್ರಿಗಳ, ರೆಸ್ಟೋರೆಂಟ್ಗಳ, ಹೋಟೆಲ್ಗಳ ಗೋಡೆಗಳ ಮೇಲೆ ಶುಭ ಸಮಾರಂಭಗಳಲ್ಲಿ ಊಟ ಉಳಿದರೆ ದಯವಿಟ್ಟು ಅಕ್ಷಯ ಆಹಾರ ಜೋಳಿಗೆಯ ಈ ನಂಬರ್ಗೆ ಕಾಲ್ ಮಾಡಿ ತಿಳಿಸಿ ಎಂಬ ಭಿತ್ತಿ ಪತ್ರಗಳನ್ನು ಅಂಟಿಸುತ್ತಾರೆ. ಆರಂಭದಲ್ಲಿ ಯಾರಿಗೆ ಹೇಗೆ ಊಟ ತಲುಪಿಸಬೇಕೆಂಬ ಗೊಂದಲದಲ್ಲಿದ್ದ ರಾಜೇಂದ್ರ ಮೈಸೂರಿನಲ್ಲಿರುವ ಕೆಲವು ಸ್ಲಂಗಳನ್ನು ಗುರುತಿಸಿ ಊಟವನ್ನು ಹಂಚಲು ಪ್ರಾರಂಭಿಸುತ್ತಾರೆ. ಆರಂಭದಲ್ಲಿ ತಮ್ಮ 2 ವೀಲರ್, ಬಾಡಿಗೆ ಆಟೋಗಳಲ್ಲಿ ಊಟ ತೆಗೆದುಕೊಂಡು ಹೋಗಿ ಹಂಚುತ್ತಿರುತ್ತಾರೆ. ಹೀಗಿರುವಾಗ ಒಮ್ಮೆ ರಾಜೇಂದ್ರ ಸರ್, ನಮಸ್ಕಾರ ಸರ್. ನಮಸ್ಕಾರ. ಯಾರು ನೀವು? ನನ್ನಿಂದ ಏನಾಗಬೇಕಾಗಿತ್ತು? ಸರ್, ನನ್ನ ಹೆಸರು ಶಿವಪ್ರಸಾದ್ ಅಂತ. ನಾನು ಕನಕಪುರದಿಂದ ಬಂದಿದ್ದೀನಿ ಸರ್. ನಿಮ್ ಸಂಸ್ಥೆ ಬಗ್ಗೆ ತುಂಬಾ ಕೇಳಿದ್ದೀನಿ. ನನ್ಗೆ ಒಂದ್ ಮಗುನ ದತ್ತು ತಗೋಬೇಕಾಗಿತ್ತು. ಕೊಡ್ಸಕ್ಕಾಗುತ್ತಾ ಸರ್? ಸರ್, ನೀವು ಅಡ್ರೆಸ್ ಮಿಸ್ ಆಗಿ ಬಂದಿದ್ದೀರಾ ಅನ್ಸುತ್ತೆ. ನಾವು ಫಂಕ್ಷನ್ಗಳಲ್ಲಿ ಉಳಿಯುವಂತ ಊಟನ ತಗೊಂಡು ಹೋಗಿ ಬಡವರಿಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ. ನಮ್ಮ ಹತ್ರ ಯಾವ ಮಗನೂ ಸಿಗಲ್ಲ ಸರ್. ಕ್ಷಮಿಸಿ ಸರ್, ನೀವು ಮಾಡ್ತಿರೋ ಕೆಲ್ಸದ ಬಗ್ಗೆ ನಿಮ್ಮಿಂದಾನೇ ತಿಳ್ಕೊಳಕ್ಕೆ ಒಂದು ಸಣ್ಣ ಸುಳ್ಳು ಹೇಳ್ದೆ. ಓಹೋ ಸರ್, ನಾನ್ ನಿಮ್ಗೊಂದು ವ್ಯಾನ್ ಕೊಡ್ಸೋಣ ಅಂತಿದ್ದೀನಿ ಸರ್. ದಯವಿಟ್ಟು ಬೇಡ ಸರ್. ಏನೋ ಚಿಕ್ಕದಾಗಿ ಸೇವೆ ಮಾಡ್ತಿದ್ದೀನಿ. ನೀವ್ ವ್ಯಾನ್ ಕೊಟ್ರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅದಕ್ಕೆ ಕೆಲ್ಸ ನೋಡ್ಬೇಕಾಗುತ್ತೆ. ಆಮೇಲೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಸರ್, ನೀವು ಮಾಡ್ತಿರೋದು ಬಹಳ ಒಳ್ಳೆ ಕೆಲಸ ಸರ್. ನಾನು ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ, ನೀವು ಮಾಡ್ತಿರೋ ಇಷ್ಟು ದೊಡ್ಡ ಸೇವೆನಲ್ಲಿ ನನ್ಗೂ ಒಂದ್ ಸಣ್ಣ ಪಾಲಿರ್ಲಿ ಅಂತ ನಾನು ಒಂದ್ ವ್ಯಾನ್ ಕೊಡಿಸ್ತಾ ಇದ್ದೀನಿ ಸರ್. ಸರ್, ಆ ವ್ಯಾನ್ ಇದ್ರೆ ಇನ್ನೂ ಅಷ್ಟು ಜನಕ್ಕೆ ಊಟ ತಲ್ಸೋಕೆ ಸುಲಭ ಆಗ್ಬೋದು ರೀ. ಅವ್ರ ಎಷ್ಟೊಂದು ಕೇಳ್ಕೊತಾ ಇದಾರೆ, ತಗೋಬಾರ್ದಾ? ಎಲ್ಲ ಒಳ್ಳೇದಾಗತ್ತೆ. ಆಮೇಲೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತಮ್ಮ. ಸರ್, ನೀವೇನ್ ಮಾಡ್ತಿರೋ ನನ್ಗೆ ಗೊತ್ತಿಲ್ಲ ಸರ್. ನಾಳೆ ಬೆಳಿಗ್ಗೆನೆ ನಿಮ್ ಮನೆ ಮುಂದೆ ವ್ಯಾನ್ ತಂದು ನಿಲ್ಸಿರ್ತೀನಿ. ಸರ್, ನಿಂತ್ಕೊಳ್ಳಿ ಸರ್. ಸರ್, ಎಲ್ಲ ಒಳ್ಳೇದಾಗುತ್ತೆ. ಅಯ್ಯೋ ಬಿಡಿ ಸರ್, ನನ್ ಮಾತು ಕೇಳಿ ಸರ್. ಅಯ್ಯೋ ಬಿಡಿ ಸರ್.
ಹೆಲೋ. ಸರ್, ಚೆನ್ನಮ್ಮ ಚನ್ನಬಸಪ್ಪ ಚಿತ್ರದಿಂದ ಮಾತಾಡ್ತಾ ಇದ್ದೀವಿ. ಒಂದು 8 ಜನಕ್ಕೆ ಆಗುವಷ್ಟು ಊಟ ಬೇಕಿದೆ, ಬಂದು ತಗೊಂಡೋಗಿ ಸರ್. ಹಾ ಈಗಲೇ ಬಂದ್ಬಿಡ್ತೀನಿ ಸರ್, ಈಗಲೇ ಬಂದ್ಬಿಡ್ತೀನಿ. ಈ ಮಕ್ಕಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹವನ್ನ ನೀಡಬೇಕು. ಸ್ವೀಟ್ ಕಟ್ಟಿದ್ದಲ್ಲ ಅದು ಬಹಳ ಚೆನ್ನಾಗಿತ್ತು. ಅಪ್ಸುರಿ ನಿನ್ನೆ ಯಾಕೆ ಬರ್ಲಿಲ್ಲ? ನೆನ್ನೆ ಸ್ವಲ್ಪ ಕೆಲಸ ಇತ್ತು ಪುಟಿ, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ನಾಳೆ ಬರ್ತೀರಾ ತಾನೆ? ಓ ಬರ್ತೀನಮ್ಮ, ಖಂಡಿತ ಬರ್ತೀನಿ. ತಗೋ ಮೊದ್ಲು ಇದನ್ನ ತಿನ್ನು. ಯಾವ ತಾಯಿ ಎತ್ ಮಗನೋ ನೀನು, ಆ ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಿ. ಜೋರಾದ ಚಪ್ಪಾಳೆ. ಅನ್ನದ ಮಹತ್ವವನ್ನು